ಹಾಯ್ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ BA ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥ ಬೋರ್ಡ್ ಪರೀಕ್ಷೆ NEP ಸಿಲೆಬಸ್ ಪ್ರಕಾರ ಇಲ್ಲಿ ಬೋರ್ಡ್ ಪರೀಕ್ಷೆ 2023ರಲ್ಲಿ ನಡೆದಂಥ ಬೋರ್ಡ್ ಪರೀಕ್ಷೆಯ ಒಂದು ಕ್ವಶನ್ ಪೇಪರ್ ಎಕನಾಮಿಕ್ಸ್ ಸಬ್ಜೆಕ್ಟ್ನ ಒಂದು DSA 2 ಅಂದರೆ ಪೇಪರ್ 2 ಪ್ರಶ್ನೆ ಪತ್ರಿಕೆ ಇದು. ಇದರಲ್ಲಿರುವಂಥ ಆಲ್ಮೋಸ್ಟ್ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ನೋಡಿ, ಬನ್ನಿ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಪ್ರೈವೇಟೇಷನ್? ಖಾಸಗೀಕರಣ ಎಂದರೇನು? ಎಕ್ಸ್ಪ್ಯಾಂಡ್ ಅಂದರೆ MSME ವಿಸ್ತರಿಸಿ. ವಾಟ್ ಈಸ್ ಮಾನಿಟರಿ ಪಾಲಿಸಿ? ಹಣಕಾಸಿನ ನೀತಿ ಎಂದರೇನು? ಎಕ್ಸ್ಪ್ಯಾಂಡ್ SEBI ಅಂದರೆ ವಿಸ್ತರಿಸಿ. ಆ್ಯಂಡ್ ಬೆಲೆ ಏರಿಕೆ 2 ಕಾರಣಗಳನ್ನು ತಿಳಿಸಿರಿ. ವಿದೇಶಿ ವಿನಿಮಯವನ್ನು ವ್ಯಾಖ್ಯಾನಿಸಿರಿ. ಮೆನ್ಷನ್ 2 ಅಬ್ಜೆಕ್ಟಿವ್ಸ್ ಆಫ್ ಸಾರ್ಕ್ನ 2 ಉದ್ದೇಶಗಳನ್ನು ತಿಳಿಸಿರಿ. ವಾಟ್ ಈಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್? ವಿದೇಶಿ ನೇರ ಹೂಡಿಕೆ ಎಂದರೇನು? ಡಿಫೈನ್ ಎಕ್ಸ್ಪೆಂಡಿಚರ್, ವೆಚ್ಚದ ಅರ್ಥ ನೀಡಿರಿ. ಎಕ್ಸ್ಪೆಂಡ್ IDBI ಅನ್ನು ವಿಸ್ತರಿಸಿರಿ. ಮೆನ್ಷನ್ 2 ರಿಫಾರ್ಮ್ಸ್ ಆಫ್ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯದ 2 ಸುಧಾರಣೆಗಳನ್ನು ಹೇಳಿರಿ. ವಾಟ್ ಈಸ್ ಡೆಮೋನಿಟೈಸೇಷನ್? ಅನಾನ್ಯೀಕರಣ ಎಂದರೇನು? ನೆಕ್ಸ್ಟ್, ಎಕ್ಸ್ಪ್ಲೇನ್ ಇಂಪ್ಯಾಕ್ಟ್ ಆಫ್ COVID-19 ಪೆಂಡೆಮಿಕ್. COVID-19 ಸರ್ವವ್ಯಾಪಿ ವ್ಯಾಧಿಯ ಪರಿಣಾಮವನ್ನು ವಿವರಿಸಿರಿ. ಭಾರತದಲ್ಲಿ LPGಯ ಪರಿಣಾಮವನ್ನು ಚರ್ಚಿಸಿರಿ. ಸ್ಪರ್ಧಾ ನೀತಿಯ ಪಾತ್ರವನ್ನು ವಿವರಿಸಿರಿ. WTO ಕುರಿತು ಟಿಪ್ಪಣಿ ಬರೆಯಿರಿ. ಭಾರತ ರಿಸರ್ವ್ ಬ್ಯಾಂಕಿನ ಬದಲಾಗುತ್ತಿರುವ ಪಾತ್ರವನ್ನು ವಿವರಿಸಿರಿ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಕುರಿತು ಚರ್ಚಿಸಿರಿ. ನೆಕ್ಸ್ಟು ಲಾಸ್ಟು ಇಲ್ಲಿ 10 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ಕುರಿತು ಚರ್ಚಿಸಿರಿ. 1991ರ ಹೊಸ ಕೈಗಾರಿಕಾ ನೀತಿಯನ್ನು ವಿವರಿಸಿರಿ. ಸೂಕ್ಷ್ಮ, ಚಿಕ್ಕ ಮತ್ತು ಮಧ್ಯಮ ಪ್ರಮಾಣದ ಉದ್ದಿಮೆಗಳ ಕಾರ್ಯಸಾಧನೆಗಳನ್ನು ವಿವರಿಸಿರಿ. ವಾಣಿಜ್ಯ ಬ್ಯಾಂಕಿನ ಕಾರ್ಯಗಳನ್ನು ಚರ್ಚಿಸಿರಿ. ಮೇಕ್ ಇನ್ ಇಂಡಿಯಾ ಕುರಿತು ಟಿಪ್ಪಣಿ ಬರೆಯಿರಿ. ಇದು ನಿಮ್ಮ DSA 2 ಪ್ರಶ್ನೆ ಪತ್ರಿಕೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.